ನಿನ್ನೆ ದಿವಸ ದೇವೇಗೌಡರು ನನಗೆ ಫೋನ್ ಮಾಡಿದ್ರು ದೂರವಾಣಿ ಮೂಲಕ, ಏನಪ್ಪ ಇವನು ಯಾರೋ ಇವನ್ನ ಹಾಕ್ತಾರಂತಲ್ಲೋ ಕಾಂಗ್ರೆಸ್ಸಿಂದ. ಇಲ್ಲ ಬಿಡಿ ಸರ್, ಅದು ಮತ್ತು ಇವನು ಯಾರೋ ಕೆ ಆರ್ ನಗರ್ ಫೋನ್ ಮಾಡಿದಾರಂತಲ್ಲೋ ಸರ್, ಅದು ಯಾವುದು ಆಗಲ್ಲ ಬಿಡಿ ಸರ್. ಮತ್ತು ಏನು ಮಾಡ್ತೀರೋ ಸರ್, ಗೆಲ್ಲಿಸ್ಬೇಕೋ ಬೇಡೋ ಸರ್ ಹೇಳಿ. ಎಲ್ಲರೂ ಉಂಟಾ, ನಾವು ಗೆಲ್ಲಿಸಲೇಬೇಕು, ನೀನು ಪಣ ತೊಡಬೇಕು, ನಾವು ಗೆಲ್ಲಿಸಲೇಬೇಕು ಅಂಥೇಳಿ ದೇವೇಗೌಡರು ಹೇಳಿದರು. ಎಚ್ ಡಿ ಕುಮಾರಸ್ವಾಮಿಯವರು ನಾವು ಬರ್ತಿರ್ಬೇಕಾದ್ರೆ ಏನೇ ಆಗಲಿ ನಾವೊಂದು ತೀರ್ಮಾನ, ಎಚ್ ಡಿ ಕುಮಾರಸ್ವಾಮಿಯವರು ದೇವೇಗೌಡರಿಗೆ ನರೇಂದ್ರ ಮೋದಿಯವರು ವಿಪರೀತ ಪ್ರೀತಿ ಇಟ್ಟಿದ್ದಾರೆ. ಅದು ದೇವ್ರಿಗೆ ಗೊತ್ತು ಆ ಪ್ರೀತಿಯ ಬಾಂಧವ್ಯ ಏನು ಅನ್ನೋದನ್ನು. ಅವರು ಅದಕ್ಕೆ ನಮಗೆ 5 ಕೊಡಿ 6 ಕೊಡಿ 10 ಸೀಟ್ ಕೊಡಿ ಹೊಡೆದಾಟನೇ ಇಲ್ಲ, ಪ್ರಶ್ನೆನೂ ಇಲ್ಲ. ಅದಕ್ಕೋಸ್ಕರ ಅವರು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು 28ಕ್ಕೆ 28 ಸೀಟು ಈ ಕರ್ನಾಟಕ ರಾಜ್ಯದಲ್ಲಿ ಗೆದ್ದು ಕೊಟ್ಟರೆ ಮಾತ್ರ ನಮಗೆ ಗೌರವ ಬರ್ತದೆ. ನಾವು ಭಾರತೀಯ ಜನತಾ ಪಕ್ಷ ಈಗಾಗಲೇ 25 ಸೀಟ್ ಗೆದ್ದಿದ್ದಾರೆ, ಇನ್ನು ಎಕ್ಸ್ಟ್ರಾ 3 ಸೀಟು ನಾವು ತಗೊಳ್ಳೋದು 3 ಸೀಟು, ಹಾಸನ ಮಂಡ್ಯ ಕೋಲಾರ. ನಾವು 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರೆ ಅಪಾರವಾದಂಥ ಈ ರಾಜ್ಯಕ್ಕೆ ಅನುದಾನ ಇರ್ಬೋದು, ಅದು ನೀರಾವರಿ ಇರ್ಬೋದು, ಏನೇ ಇರ್ಬೋದು, ನಾವು ಮನವಿ ಕೊಟ್ಟರೆ ಅದನ್ನು ಸಂಪೂರ್ಣವಾಗಿ ರಾಜ್ಯದ ಅಭಿವೃದ್ಧಿ ಆಗುತ್ತೆ. ಇಲ್ಲದೆ ಹೋದರೆ ರಾಜ್ಯ ಸಂಪೂರ್ಣವಾಗಿ ಹಾಳಾಗುತ್ತೆ. ಈಗ ಆಯಿತು, ಇನ್ನೇನು 10 ತಿಂಗಳಾಯಿತು, ಇನ್ನು 2 ವರ್ಷಕ್ಕೆ ಇನ್ನು 2 ತಿಂಗಳು, ಕೋಡ್ ಆಫ್ ಕಂಡಕ್ಟು 3-4 ತಿಂಗಳು ಏನೂ ಇಲ್ಲ, ಅನುದಾನ 1 ರೂಪಾಯಿ ಅಂತೂ ಏನೂ ಇಲ್ಲದೆ ಗುಂಡಿನೂ ಮುಚ್ಚಕ್ಕಾಗದೆ 1 ವರ್ಷ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಕಾರಣ ತಪ್ಪು ಭಾರತೀಯ ಜನತಾ ಪಕ್ಷದ್ದು ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರೇ ಒಪ್ಕೊಳ್ತಾರೆ. ನಾವು ದಕ್ಷಿಣ ಕರ್ನಾಟಕಕ್ಕೆ ಬಂದು ಹೆಚ್ಚು ಮತಗಳನ್ನು BJP ಪಡೆದು ಸಂಪೂರ್ಣವಾಗಿ JDSನ್ನು ಸೋಲಿಸಿದ್ದೀವಿ ಅನ್ನೋದನ್ನು ಅವರು ಕೂಡ ಒಪ್ತಾರೆ. ಅವ್ರಿಗೂ ಕೂಡ ಹಲವಾರು ಕಾರಣಗಳಿಂದ ಸೋಲುವಂಗೆ ಇಲ್ಲ ಭಾರತೀಯ ಜನತಾ ಪಕ್ಷ. ಅದಕ್ಕೂ ಹಿನ್ನಡೆ ಆಯಿತು, ನಮಗೂ ಹಿನ್ನಡೆ ಆಯಿತು. ಇದರ ಅರಿವು ನಮ್ಮ ಪಕ್ಷದ ನಾಯಕರುಗಳಿಗೆ ಚೆನ್ನಾಗಾಗಿದೆ. ಇದರ ಅರಿವು ನಮ್ಮ ಜನಕ್ಕೆ ಚೆನ್ನಾಗಿ ಮಂದಟ್ಟಾಗ್ಬಿಟ್ಟಿದೆ. ಈಗ ಹಿಂದೆ JDS BJP ಸೇರಿಬಿಟ್ರೆ ಹೆಂಗೋ ಅಂತಿದ್ರು, ಈಗ ಮೊದಲು ಸೇರಿ ನೀವು ಅಂತ ಶುರು ಮಾಡಿದ್ರು. ಜನಗಳಿಂದನೇ ಬಂದಿರ್ತಕ್ಕಂಥ ಕೂಗಿದು, ಮೇಲೆ ನಾಯಕರು ಹೊಂದಾಣಿಕೆ ಎಲ್ಲ ಇದು. ಈ ಸಾರಿ ನೀವು BJP ಒಂದಾಗಲೇಬೇಕು, ದಳ BJP ಕಾಂಗ್ರೆಸ್ಸನ್ನು ತೆಗಿಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಜನ ಬಂದಿದ್ದಾರೆ. ಈ ಸಂದರ್ಭ ನಿಮಗೆ ಗೊತ್ತು, ರಾಮದಾಸ್ ಅವರು ಮಾತಾಡುವಾಗ ಹೇಳಿದರು,